ರೂಪಾಯಿ ಇಲ್ಲ. ರೈತರನ್ನ ಎಷ್ಟು ಗೋಳಿತ ಅವ್ರಿಗೆ ಗೊತ್ತಾ ದುಡ್ಡಿಗೆ. ನಾವು ಹೇಳಕ್ ಹೋದ್ರೆ ತಪ್ಪು ತಿಳ್ಕೊತಾರೆ. ಅವ್ರಿಗೆ ಒಳ್ಳೇದಾಗಲಪ್ಪ ಮೇಡಮ್ಗೆ ನಾನೇನಾದ್ರು ಅವ್ರಿಗೆ ಅರ್ಧ ಇದಾಗಿ ನಡ್ಕೊಂಡಿದ್ರೆ ನೋವಾಗಿ ನಡ್ಕೊಂಡಿದ್ರೆ ಪಾಪ ಅವ್ರಿಗಿಲ್ಲಮ್ಮ ಇನ್ನೊಂದ್ಸರಿ ನಾವು ನೋವಾಗಿ ನಡ್ಕೊಳಕ್ಕಿಲ್ಲ ಅಂತ ಹೇಳಿ ನಿನ್ಗೆ ಒಳ್ಳೇದಾಗಲಪ್ಪ. ಮುಂದಿನ ಹೋರಾಟ ಮುಂದಿನ ಶುಕ್ರವಾರ ಇಡೀ 8 ತಾಲೂಕಿನ ನಮ್ಮ ಮಾಜಿ ಸಚಿವರು ಮಾಜಿ ಶಾಸಕರು ಎಲ್ಲ ಒಟ್ಟಿಗೆ ಬಂದು ಒಂದೊಂದು ತಾಲೂಕಲ್ಲಿ ಕನಿಷ್ಠ ಯಾರ್ಯಾರು ನೋವಾಗಿದೆ ಅವರೆಲ್ಲ ಬರ್ತಾರೆ. ಅಷ್ಟರೊಳಗೆ ಅರ್ಜಿ ಕೊಡ್ತಾರೆ. ತಾಲೂಕು ವೈಸ್ ಅರ್ಜಿ ಕೊಡಿಸ್ತೀವಿ. ಅದ್ರ ಮೇಲೆ ಇವ್ರಿಗೆ ಸರಿಪಡಿಸೋಕೆ ಕಾನೂನು ಇದ್ದರೆ ಮಾಡಲಿ. ಸರಿಪಡಿಸೋಕೆ ಇವ್ರಿಗೆ ಅವಕಾಶ ಇಲ್ಲ ಅಂದರೆ ಎಲೆಕ್ಷನ್ ಕಮಿಷನ್ ಮುಂದೆ ನಾವು ಹೋಗ್ತೀವಿ, ಕೊಡ್ತೀವಿ. ಅಲ್ಲೂ ಆಗಲ್ಲ ಅಂದರೆ ಸರ್ಕಾರಕ್ಕೆ ಬರಿತೀವಿ. ಅಲ್ಲೂ ಆಗಲ್ಲ ಅಂದರೆ ಯಾವ ಅಥಾರಿಟಿ ಇದೆ ಅದ್ರ ಮುಂದೆ ನಾನು ಹಿಂದೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಇದ್ರದ್ದು ಸುಪ್ರೀಂ ಕೋರ್ಟ್ ವರೆಗೆ ತಗೊಂಡೋಗಿದ್ದೀನಿ. ಮೀಸಲಾತಿದ ಆಕ್ಷೇಪಣಾ ಪಟ್ಟಿ ಸಲ್ಲಿಸಕ್ಕೆ ಅವಕಾಶ ಇದೆ ಅಂತ ಯೇಗುಂಜಿ ಅವರು ನೀವು ಮೊನ್ನೆ ಹೇಳಿದ್ರೆ ಅದನ್ನ ಆಮೇಲೆ ಹೇಳೋಣ. ಬಟ್ ಅವರು ಅವಕಾಶನೇ ಇಲ್ಲ, ಅದಕ್ಕೆ ನಾವು ಮಾಡಿದ ಫೈನಲ್ ಅಂತ ಕೊಡಿ. ಇಲ್ಲಿ DC ಅವ್ರು ಮಾಡಿದ್ದ ಫೈನಲ್. ತಡೀರಿ, ಅದನ್ನ ಆಮೇಲೆ ಹೇಳ್ತೀನಿ ಬಿಡ್ರಿ. ಈಗ ಯಾರಿಗೆ ಫೈನಲ್ ಐತಿ ಎಲ್ಲ ನನಗೆ ಗೊತ್ತೈತೆ. ಇಲ್ಲಿ ಏನೈತ್ರಿ, ಇಲ್ಲಿ ಜಿಲ್ಲಾಧಿಕಾರಿಗಳು ವಾರ್ಡ್ ಸಂಖ್ಯೆ ಆಯ್ಕೆಯಾಗಬೇಕಾದ ಸದಸ್ಯ ಸಂಖ್ಯೆ ಕರಡು ಒಂದು ತಿಳಿಸಿರುವಂತೆ 15 ದಿನಗಳ ಕಾಲಾವಕಾಶ ನೀಡಿ ಆಕ್ಷೇಪಣೆಗಳನ್ನು ಆಕ್ಷೇಪಣೆಗಳಿದ್ದರೆ ಅಹವಾಲುಗಳನ್ನು ಹೇಳಿಕೊಳ್ಳಲು ಅವಕಾಶ ನೀಡಿ ನಂತರ ಅಂತಿಮ ಅಧಿಸೂಚನೆ ಹೊರಡಿಸೋದು. ಯಾರಿಗೆ ಬರ್ದಿರೋದು? ಅವ್ರು ಎಲೆಕ್ಷನ್ ಕಮಿಷನ್ ಕಳಿಸಿರೋದು. ಇದು ಸರ್ಕ್ಯುಲರ್. ಕರ್ನಾಟಕ ಬಹುಮಾಡಿ ಕಟ್ಟಡ ಸುತ್ತೋಲೆ ಗ್ರಾಮ ಪಂಚಾಯತಿ. ಇದು ಯಾರೋ ಅವರ ಇವ್ರು ಕಳಿಸಿರೋದು ಸುತ್ತೋಲೆಯ. ಯಾರೋ ಸೋಮಶೇಖರು ನಿರ್ದೇಶಕರು, ಪಂಚಾಯತ್ ರಾಜ್ ಸರ್ಕಾರದ ಉಪ ಕಾರ್ಯದರ್ಶಿಗಳು, ಗ್ರಾಮೀಣ ಅಭಿವೃದ್ಧಿ ಇಲಾಖೆ. ಇನ್ನೂ ಐತೆ, ಅವೆಲ್ಲ ಅಲ್ಲಿ ಹೇಳ್ತೀನಿ, ಎಲ್ಲಿ ಹೇಳ್ಬೇಕು. ಪಾಪ ನನಗೆ ಜಿಲ್ಲಾಧಿಕಾರಿಗಳು ಅಷ್ಟು ಅನುಭವ ಇಲ್ಲ, ಅಷ್ಟು ಓದಿಲ್ಲ. ಪಾಪ ಅವ್ರು IAS ಓದಿರೋರು. ನಾವು ಸಣ್ಣದಾಗಿ ಓದಿರೋ ಸ್ವಾಮಿ. ನಾನು IAS ಮಾಡಿಲ್ಲ, ಗೊತ್ತಿಲ್ಲ, ಗ್ರ್ಯಾಜುಯೇಷನ್ ಇಲ್ಲ ನನಗೆ. ಅದು ಎಲ್ಲಿ ಹೇಳಬೇಕು ಅಲ್ಲಿ ಹೇಳ್ತೀನಿ. ಯಾರ ಮುಂದೆ ನಾನು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದೀನಿ, ನನ್ನ ಕೈಲಿ ಏನೇನು ನಡೀತಾ ಇದೆ ಗೊತ್ತಿದೆ. ಇದೇನು ಜಾಸ್ತಿ ನಮ್ಮ ಜಿಲ್ಲೆದು ಉದ್ದೇಶ ಏನು? ಆ ಮೇಡಮ್ನ ನನಗೆ ಕೊಡೋದು ಬೇಡ, ಬಡವರಿಗೆ ಕೊಡಿ. ನಾನೇನು ಈ ತಪ್ಪ ಕೆಲವು ಟೈಮ್ ಹೇಳ್ತೀನಿ, ಸ್ಕೂಟ್ರಲ್ಲಿ ಹೋಗ್ಬೇಡಿ ಮೇಡಮ್, ಯಾಕೆ ಬೇಕು, ಕಾರಿಲ್ವಾ? ಹೋಗಿ ಬಡವ್ರು ವಿಚಾರಿಸಿ, ಹಳ್ಳಿಗೆ ಹೋಗಿ, ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಿ, ಎಷ್ಟಿದೆ ನಿನ್ನ ಹತ್ರ ಕಡ್ತಾ, ಖಾತೆ ಆಗೋದು ಎಷ್ಟೈತೆ, 1 to 5 ಎಷ್ಟೈತೆ, ಬರ್ಲಿ ನನ್ನ ಎದುರುಗಡೆ. 40 ವರ್ಷ ಅವ್ರದ್ದೇ ಹೇಳೋದು. ಹೇಳ್ತಾ ಇಲ್ಲ ರೀ. ಯಾಕ್ರಿ ತಹಸೀಲ್ದಾರ್ ಕಳಿಸ್ತಾ? ಯಾವ ಆಧಾರದ ಮೇಲೆ ಕಳಿಸ್ತಾ? ಈ ತಹಸೀಲ್ದಾರ್ ಹೆಂಗೆ RTI ದುಡ್ಡು ಕಳಿಸ್ಕೊಟ್ರು? ಇದು ಯಾವ ಕೊಡ್ರಿ ಇಲ್ಲ ಇದಾವೆ. ಈಗ ತಹಸೀಲ್ದಾರ್, ಹಾಸನ ತಹಸೀಲ್ದಾರು ನಮಗೆ ದೃಢೀಕರಿಸಿ ಹೆಂಗ್ರಿ ಕೊಟ್ಟರು? ನಾವು ಅದಕ್ಕೂ ಸೂಚನೆ ಎಲ್ಲ ನೋಡ್ಕೊಂಡೇ ಮಾಡಿರೋದು. ಈಗ ತಹಸೀಲ್ದಾರ್ ಅವರಲ್ಲಪ್ಪ, ಇಲ್ಲಿ ತಾಳಪ್ಪ, ಇಲ್ಲಿ ಎಲ್ಲೈತಪ್ಪ ರವಿ? ಇದ ದೃಢೀಕರಿಸ ನಕಲು ಯಾವ ಆಧಾರದ ಮೇಲೆ ನನಗೆ ಕೊಟ್ರು? ನನಗೆ ಗೊತ್ತಿಲ್ಲಪ್ಪ. ನಾನು ಆಯ್ತಪ್ಪ, ಒಪ್ಗೆತೀನಿ, ನಾನೇನಿಲ್ಲ ಅಂತ ಹೇಳಲ್ಲ. ತಹಸೀಲ್ದಾರನ್ನ ಅಧಿಕಾರ ಇಲ್ಲ ಅಂತ ಹೇಳಿದ್ಮೇಲೆ ಇವ್ರು ಹೆಂಗೆ ನನಗೆ ಈ ಥರ ಕಳಿಸಿರೋದು? ಯಾರು ಕಳಿಸೋಕ್ಕೆ, ಯಾರು ಪ್ರಪೋಸಲ್ ಕಳ್ಸೋಕ್ಕೆ ಯಾರು ಹೇಳ್ತಾರೋ? ತಹಸೀಲ್ದಾರ್ಗೆ ಎಲ್ಲ ತಹಸೀಲ್ದಾರ್ರಿಗೆ ಪ್ರಪೋಸಲ್ ಕಳ್ಸೋಕ್ಕೆ ಯಾರು ಹೇಳಿದ್ದು? ನಾನು ಹೇಳಿದ್ದೀನ? ಅವೊಮ್ಮೆ ಏನು ಹೇಳ್ತಾರೆ ಗೊತ್ತಾ ಹಾಸನ ತಹಸೀಲ್ದಾರು? ಸರ್ ನಂದು ಏನಿಲ್ಲ ಸರ್, ಒಬ್ಬ ರಾಜಕಾರಣಿಗಳು ಕೂರಿಸ್ಕೊಂಡು DC ಅವ್ರೇನು ಹೇಳ್ತಾರೆ ಅದಕ್ಕೆ ನಾವು ಪ್ರಪೋಸಲ್ ಕಳಿಸ್ಬೇಕು ಸರ್. ನಾನು HP ಹತ್ರ ಮಾತಾಡಿದ್ದೀನಿ. ಅವರ ಆಫೀಸು ಎಂತನಪ್ಪ ಅವರು ಎಲ್ಲ ಇವರು ಇನ್ನೊಬ್ಬ ಸಿದ್ದರಾಜು ಅಂತ ಹೋದೆ. ಸರ್ ಸೋಮವಾರ ಬೆಳಗ್ಗೆನೆ ನಾನಲ್ಲೇ ಮನೆಗೆ ಎತ್ತೀನಿ ಅಂದೆ. ಶುಕ್ರವಾರ ನಾನಲ್ಲೇ ಮನೆಗೆ ಬಿಡ್ತೀನಪ್ಪ. ಇಲ್ಲ ಸರ್, ಕೈ ಮುಗಿತೀನಿ ಸರ್, ಬೇಡ, 2 ದಪ್ಪನೇ. ಶುಕ್ರವಾರ ಅರ್ಜಿ ಹಾಕಿ ಎಷ್ಟು ದಿನ ಆಯ್ತಪ್ಪ? 15 ದಿನ ಅರ್ಜಿ ಹಾಕಿದ್ರೆ ಅದಕ್ಕೊಂದು ಉತ್ತರ ಕೊಡ್ಬೇಕಲ್ವಾ? 15 ದಿನ ಅರ್ಜಿ ಹಾಕಿದ್ರೆ RTI ಕೊಡೋಕೆ ಬರಲ್ಲ ಅಂತ ಕೊಡ್ಲಿ. ನನಗೆ ಅಧಿಕಾರ ಇದೆ ಅಂತ ಏನು ಬೇಕಾದ್ರೂ ಮಾಡ್ಬೋದಾ? DC ವೈಲೇಷನ್ ಮಾಡ್ಬೋದ ಕಾನೂನ್ನ? ಕೆಲವು ಕಡೆ ಶೆಡ್ ಹಾಕಿಸ್ತಾರೆ DC, ಕೆಲವು ಕಡೆ ಅವರೇ ಬಂದು ನಿಂತ್ಕೊಂಡು ಶೆಡ್ ಹಾಕಿಸ್ತಾವ್ರೆ. ಕೊಡ್ತೀನಿ, ಸರ್ಕಾರಿ ಕಚೇರಿಗಳ ಕಟ್ಟಡಕ್ಕೆ ಶೆಡ್ ಹಾಕ್ಸೋದು. ಅಸೆಂಬ್ಲಿ ಒಳಗೆ ರೈಸ್ ಮಾಡ್ತಾ ಇದ್ದೀನಿ.
ಸರ್ಕಾರಿ ಕಚೇರಿ ದುಡ್ಡು ಬಂದಿದೆ, ಅಲ್ಲಿ ಶೆಡ್ ಹಾಕಿಸ್ಕೊಂಡು ಕೂತವ್ರೆ.